ರಾಹುಲ್ ಗಾಂಧಿ ಅವರಿಗೆ ಅನುರಾಗ್ ಠಾಕೂರ್ ಒಂದು ಟಕ್ಕರ್ ಕೊಟ್ಟಿದ್ರು. ಅಂದ್ರೆ ಸಂವಿಧಾನದ ಬಗ್ಗೆ ಮಾತಾಡ್ತೀರಿ, ಸಂವಿಧಾನ ಪುಸ್ತಕದಲ್ಲಿ ಎಷ್ಟು ಪುಟಗಳಿದೆ ಅಂತ ಕೇಳಿದ್ದಾರೆ ಒಂದು. ಇಲ್ಲ, ಇದು ಏನಂತ ಹೇಳಿದರೆ ಇಲ್ಲಿ ನಮ್ಮ ಇದರಲ್ಲಿ ಏನಾಗಿದೆ, ಇವತ್ತಿನ ಜಾಲತಾಣಗಳಲ್ಲಿ ಹೆಚ್ಚು ಆ್ಯಕ್ಟಿವ್ ಆಗಿರೋದನ್ನು ಜನ ಭಾಳ ಶಾರ್ಟ್ ಮೆಮೊರಿ ಅಂತ ಹೇಳ್ತೇವೆ, ಇದನ್ನು ಭಾಳ ಬೇಗ ಮರೀತಾರೆ ಜನ. ನಿನ್ನೆ ಹೇಳಿದ ಹೇಳಿಕೆ ನಾಳೆ ಮರೀತಾರೆ, ಇವತ್ತು ಹೇಳಿದ ಒಂದು ಮುಂದಿನ ವಾರ ಮರೀತಾರೆ. ಅದು ಇವರಿಗೆ ವಿರೋಧ ಪಕ್ಷಗಳಿಗೆ ಭಾಳ ಒಂದು ಒಳ್ಳೆಯ ಅಸ್ತ್ರವಾಗಿ ಅವರ ಪರವಾಗಿ ಬರ್ತಾ ಇದೆ. ಆದರೆ ಒಂದು ತಿಳ್ಕೋಬೇಕು, ಚರಿತ್ರೆ ಅಥವಾ ಇತಿಹಾಸ ಹೇಳುವಂಥ ಪಾಠನೇ ಬೇರೆ ಇದೆ. ಹಿಟ್ಲರ್ ಆಗಲಿ, ನೆಪೋಲಿಯನ್ ಆಗಲಿ, ಅಥವಾ ಯಾವುದೇ ಸರ್ವಾಧಿಕಾರಿ ಆಗಲಿ, ಇವರು ಮೋದಿಯವರನ್ನು ಸರ್ವಾಧಿಕಾರಿ ಅಂತ ಹೇಳ್ತಾರೆ. ಈಗ 10 ವರ್ಷದಲ್ಲಿ ಒಂದೇ ಒಂದು ರಾಜ್ಯದ ಮೇಲೆ, ಈಗ ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರುವಂಥ ಪ್ರತಿಯೊಂದು ಅವಕಾಶಗಳು ಅಲ್ಲಿ ಇದೆ. ಒಬ್ಬ ಜನಸಾಮಾನ್ಯ ಕೂಡ ಅದನ್ನು ಮಾತಾಡ್ತಾನೆ. ಆದರೆ ಮೋದಿಯವರು ಅದನ್ನು ಮಾಡಿಲ್ಲ. ಯಾಕೆಂತ ಹೇಳಿದ್ರೆ ಪ್ರಜಾಪ್ರಭುತ್ವ ಗೌರವ ಕೊಡ್ತಿದ್ದಾರೆ. ಜನರಿಂದ ಚುನಾಯಿತ ಸರ್ಕಾರ ಅವರೇ ನಡೆಸ್ಕೋಬೇಕು, ಅದಕ್ಕೆ ಅವರೇ ಹೊಣೆಗಾರರು ಅಂತೇಳಿ ಅಂತ ಮೋದಿಯವರು ಇಲ್ಲಿ ಅದನ್ನು ಬಳಸ್ಕೊಂಡಿದ್ದಾರೆ. ಇದೆಲ್ಲ ಸಾರಾಸಗಟೆ ಭಾಳ ಸೂರ್ಯನ ಪ್ರಕಾಶರಾಗಿ